ಪಾಪ ಒಂದು ಲೆಗ್ ಪೀಸ್ ಕೊಡ. ನೋ ನೆವರ್ ಯಾ ಕೊಡ. ಐ ಕಾಂಟ್ ಬಿಲೀವ್ ದಿಸ್ ಇನ್ ಇಷ್ಟು ದಿವಸ ತಿಂದಿದೆಯಲ್ಲ ಮಾಡಿದ್ದಿಲ್ಲ. ಏನ ಲೆಗ್ ಪೀಸ್ ಯಾವಾಗ ಕೊಟ್ಟಿದೆ? ಬರೀ ಸೇರ್ವಾಗಿ ಗ್ರೇವಿ ಹಾಕೋದು ಹೆಂಗೆ? ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಅಂದ್ರೆ ಹೀಗೆ ಎಲ್ರಿಗೂ ಒಂದೊಂದು ಚಾನ್ಸ್ ಅನ್ನ ಬಿಗ್ ಬಾಸ್ ಅವ್ರು ಕೊಡ್ತಾ ಇರ್ತಾರೆ. ನಿಮಗೆ ಗೊತ್ತಿರ್ಬೋದು ಒಂದು ಕಾಮಿಡಿ ಆಗಿರುವಂತಹ ಒಂದು ಪ್ರೋಮೋನ ಈಗ ಬಿಗ್ ಬಾಸ್ ಅವರು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಗಿಲ್ಲಿ ಮತ್ತೆ ರಘು ನಡುವೆ ಒಂದು ಚಿಕ್ಕ ಕಾಮಿಡಿ ಕೂಡ ನಡೆದಿದೆ. ಅದನ್ನು ನಾವು ರಿವೆಂಜ್ ಅಂತಾನು ಅನ್ಕೋಬಹುದು. ಸ್ವಲ್ಪ ದಿನಗಳ ಹಿಂದೆ ರಘು ಅವರು ಚಪಾತಿ ತಿನ್ಬೇಕಾದ್ರೆ ಗಿಲ್ಲಿ ಕೇಳಿದ್ರು ಅದಕ್ಕೆ ಕೊಡೋದಿಲ್ಲ ರಘು ಅವರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಗಿಲ್ಲಿಗೆ ಎಂತ ಕೆಲಸ ಮಾಡ್ಬಿಟ್ಟ, ಒಂದು ಚೂರೇ ಚೂರು ಕೊಟ್ಟಿದ್ರೆ ಏನಾಗ್ಬಿಡೋದು, ನಮ್ಮ ಶತ್ರುನು ಊಟ ಕೇಳಿದ್ರೆ ಕೊಡೋಂಥವ್ರು ನಾವು ಈ ಸಮಯದಲ್ಲಿ ಹಿಂಗೆ ಮಾಡ್ಬಿಟ್ರಲ್ಲ ರಘು ಅಂತ ಹೇಳಿ ತುಂಬಾ ಜನ ತುಂಬಾ ತರ ಮಾತಾಡ್ತಿದ್ರು. ಆದ್ರೆ ಗಿಲ್ಲಿಗೆ ಈಗ ಆ ಚಾನ್ಸ್ ಸಿಕ್ಕಿತ್ತು. ಅದನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಗಿಲ್ಲಿ ಅವರಿಗೆ ಮನೆಗೆ ಅಡುಗೆ ಮಾಡಿ ಹಾಕುವಂತ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿ ಅವರಿಗೆ ಈಗ 5-6 ಲೆಗ್ ಪೀಸ್ ಗಳನ್ನು ಕೂಡ ಬಿಗ್ ಬಾಸ್ ಅವರು ಕಳಿಸಿದ್ದಾರೆ. ಅದನ್ನ ಅವ್ರು ಯಾರ ಜೊತೆಗಾದ್ರೂ ಹಂಚ್ಕೊಂಡು ತಿನ್ಬೋದು, ಇಲ್ಲ ಅವರೇ ತಿನ್ಬೋದು. ಅಡುಗೆ ಮಾಡೋ ಡಿಪಾರ್ಟ್ಮೆಂಟ್ ಮಾತ್ರ ಅವ್ರದ್ದು, ಬೇರೆ ಯಾರು ಏನೂ ಕೂಡ ಮಾಡಕ್ಕೆ ಅಡುಗೆ ಮನೆ ಹತ್ರ ಹೋಗಂಗಿಲ್ಲ. ಆದ್ರೆ ಲೆಗ್ ಪೀಸ್ ಆಸೆಗೆ ರಘು ಅವರು ಬಂದೀಗ ಗಿಲ್ಲಿ ಹತ್ರ ನಿಂತಿದ್ದಾರೆ. ಆದ್ರೆ ಗಿಲ್ಲಿ ಅವತ್ತು ಹಳೆಯ ದ್ವೇಷವನ್ನ ಹಿಡ್ಕೊಂಡು ಕಾಮಿಡಿ ತರಾನೇ ನಾನು ಯಾರಿಗೂ ಲೆಗ್ ಪೀಸ್ ಕೊಡೋದಿಲ್ಲ, ನಾವೇ ಮಾಡ್ಕೊಂಡು ತಿಂತೀವಿ, ನಾನು ಅಶ್ವಿನಿ ಮೇಡಮು ರಜತ್ತು ನಾವೀಗ ಟೀಮು, ಅವತ್ತು ನೀವೆಲ್ಲ ಟೀಮಿಗೋಸ್ಕರ ಮಾಡಿದ್ರಿ, ಈಗ ನಾನು ಕೂಡ ಟೀಮಿಗೋಸ್ಕರ ಮಾಡ್ತಿದ್ದೀನಿ, ನಾವೇ ಲೆಗ್ ಪೀಸ್ ತಿಂತೀವಿ, ನಾವ್ಯಾರಿಗೂ ಕೂಡ ಲೆಗ್ ಪೀಸ್ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಈಗ ರಘು ಅವರಿಗೆ ಊರಿಸ್ತಾ ಇದ್ದಾರೆ. ಆದ್ರೆ ರಘು ಹೇಳ್ತಾರೆ, ಲೋ ನಾನು ಮಾಡ್ದಾಗ ತಿಂದೆಲ್ಲೋ ಸರಿಯಾಗಿ ಈಗೇನಲ್ಲ ಹಿಂಗಾಡ್ತಿದ್ಯಾ ಅಂತ ಹೇಳ್ತಾರೆ. ಓ ನೀನ್ ಮಾಡಿದಾಗ ಟೊಮೊಟೊ ಗ್ರೇವಿನ ಹಾಕಕ್ಕೆ ಹೆಂಗ್ ಮಾಡಿದೆ, ಅದು ಏನು ಚಿಕನ್ ಗ್ರೇವಿ ಅಲ್ಲ, ಟೊಮೊಟೊ ಗ್ರೇವಿ ಹಾಕಕ್ಕೆ ಎಷ್ಟೆಲ್ಲ ಮಾತಾಡ್ಬಿಟ್ಟು ಆಗೋದೇನ ನಾವು ಅಂತ ಹೇಳ್ತಾರೆ. ರಜತ್ ಅವ್ರೆ ಹೋಗ್ಲಿ ಬಿಡ ಪಾಪ ಕೊಡ್ಲಾ ಅಂತ ಹೇಳಿದಾಗ, ಓಯ್ ಅಣ್ಣ ಸುಮ್ಮನಿರೋಣ, ನಂದು ಹಳೆ ದ್ವೇಷ ಇದು, ನನಗೆ ಅಷ್ಟೇ ಹೊಡ್ಸಿದ್ದಾನೆ ಗೊತ್ತಾ ಇವನು ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಓಯ್ ರಘು ಒಂದೇ ಡಿಚ್ಚಿ ಒಂದೇ ಪಂಚು ಅಂತ ಹೇಳಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ. ಎಲ್ಲರೂ ಬಚ್ಚಿಕೊಂಡು ಆಡಿದ್ರೆ ನಾನು ಮಚ್ಚಿಡ್ಕೊಂಡು ಆಡೋನು ಅಂತಾನು ಕೂಡ ಸಖತ್ತಾಗಿ ಇರುವಂತಹ ಡೈಲಾಗ್ಗಳನ್ನ ಹೊಡಿತಿದ್ದಾರೆ. ಇದೆಲ್ಲದನ್ನು ಕೂಡ ನಾವು ಎಪಿಸೋಡ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಲೈವ್ ಅಲ್ಲಿ ಮಾತ್ರ ಗಿಲ್ಲಿ ಕೊಡ್ತಿರುವಂತಹ ಕಾಮಿಡಿ ಕಂಟೆಂಟ್ ಅದ್ಭುತವಾಗಿದೆ. ಅದಕ್ಕೆ ಗಿಲ್ಲಿಗೆ ಅಷ್ಟು ಜನ ಫ್ಯಾನ್ಸ್ ಇರುವಂತದ್ದು. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಎಪಿಸೋಡ್ಗಳಲ್ಲಿ ಸಿಕ್ಕಾಪಟ್ಟೆ ಕಟ್ ಮಾಡ್ತಾರೆ. ಆ ಕಾಮಿಡಿಗಳನ್ನ ಹಾಕ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ಏನು ಕೂಡ ಮಾಡೋಕ್ಕಾಗೋದಿಲ್ಲ. 24 ಗಂಟೆಯಲ್ಲಿ ನಡೆಯೋದನ್ನ ಕೇವಲ 1.5 ಗಂಟೆಯಲ್ಲಿ ತೋರಿಸೋದು ತುಂಬಾ ಕಷ್ಟ. ಅದರಲ್ಲೂ ಕೂಡ ಎಲ್ಲ ಆದಷ್ಟು ತೋರಿಸ್ತಾರೆ. ಬಟ್ ಕಾಮಿಡಿ ಅನ್ನೋದನ್ನ ಪ್ರತಿ ಸರಿನೂ ಮಾಡ್ತಾ ಇರ್ತಾನೆ. 24 ಗಂಟೆನೂ ಗಿಲ್ಲಿ ಕಾಮಿಡಿನ ಮಾಡೋದು ಗೊತ್ತಾ ನಿಮ್ಗೆ. ಸೊ ಆ ವಿಚಾರ ಅಂತ ಹೇಳಿ ಬಂದಾಗ ಗಿಲ್ಲಿಗೆ ಯಾರು ಕೂಡ ಮೀರಿಸಲಿಕ್ಕೆ ಆಗೋದಿಲ್ಲ. ಸೊ ಆ ವಿಚಾರವಾಗಿ ಗಿಲ್ಲಿ ಮಾಡಿರೋ ಕಾಮಿಡಿಗೆ ಒಂದು ಪ್ರೋಮೋವನ್ನು ಕೂಡ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಗಿಲ್ಲಿ ಕಾಮಿಡಿ ಅಂದ್ರೆ ಹೀಗೆ ಎಲ್ಲ ಅವನ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಅದ್ಭುತವಾಗಿರುತ್ತೆ. ಅದಕ್ಕೆ ನಾನು ಹೇಳೋದು, ಗಿಲ್ಲಿ ಒಂದು ಸಲ ಬಿಗ್ ಬಾಸ್ನ ಕ್ಯಾಪ್ಟನ್ ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಂತೂ ಅದ್ಭುತವಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.